ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಧೈರ್ಯ ಇದ್ರೆ ಮಾಯಾ ಪುಟ್ ಮೇಡಮ್ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತಾಳೆ. ಪಾಪ ಪುಟ್ ಮೇಡಮ್ ಏನ್ ಮಾಡಿದಾಳೆ ಅಂತ ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಡವಾ ಅವಳಿಗೆ? ಏನಕ್ಕೆ ಅಷ್ಟೊಂದು ಹಾಗೆ ಸಾಧಿಸ್ಬೇಕು? ನನಗ್ ಬಂದಿದ್ದ ಕೋಪಕ್ಕೆ ಇನ್ನೊಂದೆರಡು ಬಾರಿಸ್ಬಿಡ್ತಿದ್ದೆ. ಇವಾಗ ಏನಾದ್ರೂ ನನ್ನ ಕೈಯಲ್ಲಿ ಕೋಲೋ ಏನಾದ್ರೂ ಇದ್ಬಿಟ್ಟಿದ್ರೆ ಸರಿಗೆ ಹೊಡೆದಾಕ್ಬಿಡ್ತಿದ್ದೆ ಅವಳನ್ನ. ಸಮಾಧಾನ ಮಾಡ್ಕೋ ದುರ್ಗಾ. ದುರ್ಗಾ ಏನಾಯ್ತು? ಯಾಕೆ ಹಾಕಿ ಕೂತ್ಕೊಂಡೆ? ಏನಾದ್ರೂ ನೋಡಿ ಭಯ ಪಟ್ಟ್ಯಾ? ಅಯ್ಯೋ, ಜಗತ್ತಲ್ಲಿ ಇಂಥ ಪರಿಸ್ಥಿತಿ ಯಾರಿಗಾದ್ರೂ ಬರುತ್ತಾ? ಏನಾದ್ರೂ ನೋಡಿ ಹೆದರ್ಕೊಂಡೆ ಅಂತ ತೆಬ್ಬನೆ ನನ್ನನ್ನು ಕೇಳ್ತಿದ್ದೆ. ಸಾರಿ ದುರ್ಗಾ. ಅಲ್ಲ ಏನಾಯ್ತು? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನಿಮಗ್ ನನ್ನನ್ನು ಮುಟ್ಟೋಕ್ ಆಗ್ತಿದ್ಯಲ್ವಾ? ಅಲ್ಲ, ನೀವ್ ಯಾವ ತರ ದೆವ್ವ? ಹೌದು, ದೆವ್ವಗಳಿಗೆ ಮನುಷ್ಯನ್ ಮುಟ್ಟಕ್ಕಾಗತ್ತಾ? ಅಲ್ಲ, ನೀವ್ ನನಗ್ ಮಾತ್ರ ಯಾಕೆ ಕಾಣಿಸ್ಕೋತೀರಾ? ಅದ್ ಹೇಗ್ ಸಾಧ್ಯ? ಹೇಗೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಇದು ಸಮಯ ಅಲ್ಲ ಅಂತಾನು ಹೇಳ್ತೀರಾ. ಅದನ್ನೇ ಎಸ್ಸಲ್ಲ ಅಂತ ಕೇಳ್ತೀಯ ದುರ್ಗಾ? ನೀವು ಉತ್ತರ ಕೊಡೋವರೆಗೂ. ಅಲ್ಲ, ಹೇಳಿದ್ನಲ್ಲ ಆ ಸಮಯ ಬಂದಿಲ್ಲ ಅಂತ. ಯಪ್ಪ, ಆಯ್ತು ಹೋಗ್ಲಿ ಬಿಡಿ. ನೀವ್ ನನಗೆ ಕಾಣೋ ವಿಷಯನ ಬಿಟ್ಬಿಡೋಣ. ಆದ್ರೆ ನಿಮಗೆ ಬೇರೆ ಯಾರನ್ನು ಮುಟ್ಟಕ್ಕಾಗುತ್ತೋ ಇಲ್ವೋ ಅನ್ನೋದಂತೂ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಮಾತ್ರ ಹೇಗೆ ಮುಟ್ತೀರಾ? ಅದು ಹೇಗೆ ಸಾಧ್ಯ? ಸುಮ್ಮನೆ ಇದೆಲ್ಲ ಹೇಗಾಗುತ್ತೆ? ನಮ್ಮಿಬ್ಬರ ಮಧ್ಯೆ ಏನಾದರೂ ಸಂಬಂಧ ಇದ್ರೇನೆ ಅಲ್ವಾ ಹೀಗೆಲ್ಲ ಆಗಕ್ಕೆ ಸಾಧ್ಯ ಆಗೋದು? ತುಂಬಾ ವರ್ಷಗಳ ಹಿಂದೆ ಆಗ ನಾನು ಈ ಊರಿಗೆ ಹೊಸಬ್ಳು. ನಂಗಾಗಿ ಏನೂ ಗೊತ್ತಿರಲಿಲ್ಲ, ಯಾರ ಪರಿಚಯನೂ ಇರಲಿಲ್ಲ. ಆಗ ನನ್ನ ಬದುಕಿಗೆ ಆಪದ್ ಬಾಂಧವ ಬಂದವಳು ನಿಮ್ಮಮ್ಮ ದಾಕ್ಷಾಯಿಣಿ. ಬೆಣ್ಣೆ ಅಂತ ಮೃದು ಸ್ವಭಾವದವಳು. ಯಾರನ್ನೇ ಆದರೂ ತನ್ನವರು ಅಂತ ಭಾವಿಸೋ ಒಳ್ಳೆ ಗುಣ ಇತ್ತು. ಅವಳೇ ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು. ನಾನು ಹೊರಗೆ ನೋಡು ಅನ್ನೋ ಭಾವನೆ ಬರ್ದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡ್ಲು. ನಾನು ಈ ಮನೆಯವಳೆ ಆಗ್ಬಿಟ್ಟೆ. ದಾಕ್ಷಾಯಿಣಿ ಈ ಮನೆಗೆ, ನನ್ನ ಬದುಕಿಗೆ ಹೇಳು ಮಾಡಿಸಿದಂಥ ಸಂಗಾತಿ. ಅವಳನ್ನು ಈ ರೀತಿ ಕಳ್ಕೋತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಈಗಲೂ ಅವಳನ್ನು ಜ್ಞಾಪಕ ಮಾಡಿಕೊಂಡ್ರೆ ಮನಸ್ಸು ತುಂಬ ಭಾರ ಆಗುತ್ತೆ. ಛೇ, ಏನೆಲ್ಲ ಆಗೋಯ್ತು. ಅಮ್ಮಂಗೆ ಏನಾಯ್ತು? ಆಕ್ಸಿಡೆಂಟಾ? ಹೌದು ಶಾಮಿ, ಆಕ್ಸಿಡೆಂಟ್. ಅದೆಂಥ ಭೀಕರ ಆಕ್ಸಿಡೆಂಟ್ ಅಂದ್ರೆ ನಿಮ್ಮಮ್ಮನ ದೇಹ ಕೂಡ ಸಿಗ್ಲಿಲ್ಲ.